ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾತನಾಡೋಣ ತೀರ್ಥರೂಪ ತಂದೆಯವರಿಗೆ ಅನ್ನುವಂತಹ ಸಿನಿಮಾ. ಇದು ಅಮೆಜಾನ್ ಪ್ರೈಮ್ನಲ್ಲಿ ಲಭ್ಯವಿದೆ. ರಾಮೇನಹಳ್ಳಿ ಜಗನ್ನಾಥ್ ಅವರೇ ಬರೆದು ನಿರ್ದೇಶಿಸಿದಂತಹ ಸಿನಿಮಾ. ಈ ಹೆಸರೆಲ್ಲೋ ಕೇಳಿದ ಹಾಗಿದೆ ಅಂದರೆ ಹೊಂದಿಸಿ ಬರೆಯಿರಿ ಸಿನಿಮಾವನ್ನು ಕೂಡ ಇವರೇ ಬರೆದಿದ್ರು. ಅವರದೇ ಸಿನಿಮಾ ಇದು. ನಿಹಾರ್ ಮುಕೇಶ್ ಅವರು ಡೆಬ್ಯೂ ಇದರಲ್ಲಿ. ರಚನಾ ಅವರಿದ್ದಾರೆ, ಸಿತಾರಾ ಅವರಿದ್ದಾರೆ. ಮೊದಲು ಈ ಸಿನಿಮಾದ ಪಾಸಿಟಿವ್ಸ್ಗಳನ್ನು ನೋಡಿಬಿಡೋಣ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಮುಖ್ಯವಾಗಿ ಕಥೆ ತೆರೆದುಕೊಳ್ಳುವಂತಹ ರೀತಿ. ಒಂದು ರೀತಿಯಾದಂತಹ ಸಸ್ಪೆನ್ಸ್ನ ಮೇಂಟೈನ್ ಮಾಡ್ತಾನೆ ನಿಧಾನವಾಗಿ ಕಥೆ ಏನಾಗಿರಬಹುದು ಅನ್ನೋದರ ಕಡೆಗೆ ನಿರ್ದೇಶಕರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಆಮೇಲೆ ಈ ಸಿನಿಮಾದ ಉದ್ದಕ್ಕೂ ಅಲ್ಲಲ್ಲಿ ಬರುವಂತಹ KP ಪೂರ್ಣಚಂದ್ರ ತೇಜಸ್ವಿ ಅವರ ಸಾಲು ಒಂದು ಪಟ ಬರುತ್ತೆ. ಆಮೇಲೆ ಲಂಕೇಶ್ ಅವರ ಅವ್ವ ಪದ್ಯವನ್ನು ರಿಸೈಟ್ ಮಾಡುವ ರೀತಿಯಾಗಿರಬಹುದು. ಆಮೇಲೆ DVG ಅವರ ಕಗ್ಗದ ಒಂದು ಸಾಲು ಬರೋದಾಗಿರಬಹುದು. ಈ ರೀತಿಯಾದಂತಹ ಒಂದು ಭಾವ ತಗೊಂಡು ಬಂದಿದ್ದು ನನಗೆ ತುಂಬ ಇಷ್ಟ ಆಯಿತು. ಸಿನಿಮಾ ನೋಡ್ತಾ ನಮ್ಮ ಸಾಹಿತಿಗಳನ್ನು ನೆನೆಸಿಕೊಂಡಂತಹ ಭಾವ ನನಗೆ ಉಂಟಾಯಿತು. ಮತ್ತು ಲೊಕೇಶನ್ಸ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಇದರಲ್ಲಿ ಕರ್ನಾಟಕದ ಲೊಕೇಶನ್ಗಳಲ್ಲದೆ ಒಂದು ಟ್ರಿಪ್ಗೆ ಹೋಗ್ತಾರೆ. ಅದರಲ್ಲಿ ಭಾರತದ ಬೇರೆ ಬೇರೆ ಲೊಕೇಶನ್ಗಳನ್ನು ಕೂಡ ತುಂಬ ಚೆನ್ನಾಗಿ ಪರಿಚಯಿಸಿದ್ದಾರೆ. ಇನ್ನು ಸಿತಾರಾ ಅವರ ಅಭಿನಯ ಅದಂತೂ ಫಸ್ಟ್ ಕ್ಲಾಸ್, ಎಕ್ದಮ್ ಸೂಪರ್ಬ್. ಅವರೇ ಈ ಚಿತ್ರದ ಪ್ರಮುಖ ಒಂದು ಆಕರ್ಷಣೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿ ಅವರು ನಟಿಸಿದ್ದಾರೆ. ನಿಹಾರ್ ಮುಕೇಶ್ ಅವರು ಕೂಡ ತಕ್ಕ ಮಟ್ಟಿಗೆ ಚೆನ್ನಾಗೇ ನಟಿಸಿದ್ದಾರೆ. ರಚನಾ ಅವರು ಕ್ಯಾರೆಕ್ಟರ್ಗೆ ತುಂಬಾ ಕರೆಕ್ಟಾಗಿ ಸೂಟ್ ಆಗಿದ್ದಾರೆ. ಇಷ್ಟು ಈ ಚಿತ್ರದ ಪಾಸಿಟಿವ್ಸ್. ಇನ್ನು ಇಷ್ಟ ಆಗದೇ ಇರುವಂತಹ ಅಂಶ ಅಲ್ಲಲ್ಲಿ ಅಂತ ನನಗನ್ಸಿದ್ರೆ ಸ್ವಲ್ಪ ಎಳೆದ್ರು ಸಿನಿಮಾ ಅಂತ ಅನ್ನಿಸ್ತು. ಕೆಲವೊಂದು ಪಾತ್ರಗಳು ಅವಶ್ಯಕತೆ ಇರಲಿಲ್ಲ, ಸುಮ್ಮನೆ ತೊಗೊಂಡು ಬಂದ್ರ ಅಂತ ಕೂಡ ಅನ್ನಿಸ್ತು ನನಗೆ. ಅದು ಬೇಕಾಗಿರಲಿಲ್ಲ ಅಂತ ಅನ್ನಿಸ್ತು. ಇನ್ನು ಎರಡನೇದು ನನಗೆ ಇಷ್ಟ ಆಗದೇ ಇರುವಂತಹ ಅಂಶ ಅಂತ ಹೇಳಬೇಕು. ಇಷ್ಟ ಆಗಿಲ್ಲ ಅಂತಂದರೆ ಪೊಯೆಟಿಕ್ ಜಸ್ಟಿಸ್ ಕೊಡಲೇಬೇಕು, ಎಲ್ಲವನ್ನ ಒಂದು ಶುಭಂ ಅಂತಾನೆ ಮಾಡಬೇಕು ಅಂತ ನಿರ್ದೇಶಕರ ತಲೆಯಲ್ಲಿ ಬಂತು ಅಂತ ಅನಿಸುತ್ತೆ. ಹಾಗಾಗಿ ಕೊನೆಗೆ ಎಲ್ಲ ಡಾಟ್ಗಳನ್ನು ಒಂದು ಕಡೆ ಸೇರಿಸಿ ಜಿಗ್ಸಾ ಪಜಲ್ನ ಕಂಪ್ಲೀಟ್ ಪರ್ಫೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಟ್ರ. ಅಲ್ಲೇ ಒಂದು ಯಾವುದೋ ಒಂದು ಅಪೂರ್ಣವಾಗಿ ಇಟ್ಟಿದ್ದರೆ ಚಿತ್ರದ ಭಾವ ಇನ್ನೂ ಮನಸ್ಸಲ್ಲಿ ಹೆಚ್ಚಾಗಿ ಉಳಿತಾ ಇತ್ತಾ ಅಂತ ಅನ್ನಿಸ್ತು. ಬಟ್ ಓಕೆ, ಕೆಲವರದು ಅದು ದೃಷ್ಟಿಕೋನ ಆಗಿರುತ್ತೆ, ಶುಭಂ ಅಂತಾನೆ ಇರಬೇಕು ಅಂತ. ಹಾಗಾಗಿ ಎಲ್ಲ ಅದು ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇದಿಷ್ಟು ಬಿಟ್ಟರೆ ಚಿತ್ರದ ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದಿತ್ತ ಅಂತ ಸ್ವಲ್ಪ ಅಲ್ಲಲ್ಲಿ ನಿಧಾನ ಎಳೆದಿದ್ದಾರೆ. ಅನವಶ್ಯಕ ಸೀನ್ಗಳು, ಇವರ ಫ್ರೆಂಡ್ಸ್ ಮಧ್ಯೆ ಬರುವಂತಹ ರೈವಲ್ರಿ ಸೀನ್ಗಳು ಅವೆಲ್ಲ ಬೇಕಾಗಿರಲಿಲ್ಲ. ಚಿತ್ರಕ್ಕೆ ಅದಷ್ಟು ಅವಶ್ಯಕತೆ ಇರಲಿಲ್ಲ ಅಂತ ಅನ್ನಿಸ್ತು. ಒಬ್ಬ ಪತ್ರಕರ್ತರಾಗಿ ಜವಾಬ್ದಾರಿ ಹೇಗಿರಬೇಕು ಅನ್ನೋದಾಗಿರಬಹುದು. ತಂದೆ ತಾಯಿ ಕೂಡ ಆಗ್ತಾನೆ, ಆದರೆ ಇದರಲ್ಲಿ ತೋರಿಸಿರೋದು ಒಬ್ಬ ತಾಯಿ ತಂದೆ ಕೂಡ ಆಗ್ತಾಳೆ. ಅದು ಮನವರಿಕೆ ಆಗಬೇಕು. ಓಪನ್ ಆಗಿ ನಾವು ಕಮ್ಯುನಿಕೇಷನ್ ಗ್ಯಾಪಿಂದಾಗಿ, ಸಂವಹನದ ಒಂದು ಕೊರತೆಯಿಂದಾಗಿ ಎಷ್ಟೆಲ್ಲ ಸಮಸ್ಯೆಗಳನ್ನು ನಾವು ತಂದುಕೊಂಡು ಬಿಡ್ತೀವಿ ಅಂತ. ನಮ್ಮವರನ್ನು ನಾವು ನಂಬದೇ ಹೋದರೆ ಇನ್ಯಾರನ್ನು ನಂಬೋದು ಅನ್ನುವ ಒಂದು ಸಂದೇಶವನ್ನು ಅವರು ಕೊಡೋದಕ್ಕೆ ಇಷ್ಟಪಟ್ಟಿದ್ದಾರೆ ನಿರ್ದೇಶಕರು ಅಂತ ಅನ್ನಿಸ್ತು. ಕೊನೆಯದಾಗಿ ಇದೊಂದು ಫೀಲ್ ಗುಡ್ ಮೂವಿ. ಎಲ್ಲರೂ ನೋಡಿ, ಈಗಾಗಲೇ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಹೇಳಿ. ಮತ್ತೊಂದು ಸಿನಿಮಾ ಸರಣಿ ಅಥವಾ ಪುಸ್ತಕದ ಮೂಲಕ ನಿಮ್ಮೆದುರಿಗೆ ಬರ್ತೇನೆ. ನಮ್ಮ ಚಾನಲ್ನಲ್ಲಿ ಬರ್ತಾ ಇರುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.